ಬಿಡಿಸ್ತಾರೆ. ಕನ್ಸಲ್ಟೇಷನ್ ಫ್ರೀ ಇದೆ, ರಿಜಿಸ್ಟ್ರೇಷನ್ 50 ರೂಪಾಯಿ ತಗೋತಾರೆ. ಅಲ್ಲಿಂದ 40% ಜನ ಫ್ರೀ ಸೇವ್ ಮಾಡ್ತಾರೆ. ನಾನು ಫ್ರೀನೇ, ದುಡ್ಡು ತಗೋದಿಲ್ಲ, DOT ಆಗಿ ಸೇವ್ ಮಾಡ್ತಾರೆ. ಕಿಡ್ನಿ, ಬ್ರೈನ್, ಹಾರ್ಟ್ 3 ಆಪರೇಷನ್ ಆಗೋದಿಲ್ಲ, ಉಳ್ಕಿದೆಲ್ಲ ಆಗ್ತಾವ ಲಗ್ಭಗ. ಈಗ ಅಬು ರೋಡಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡಿರ್ತಾರೆ, 250 ಬೆಡ್, ಮಲ್ಟಿ ಸ್ಪೆಷಲಿಸ್ಟ್, 16 ಸ್ಪೆಷಲಿಸ್ಟ್. ಇದು ಹಾಸ್ಪಿಟಲ್ ಬಗ್ಗೆ. ಮೌಂಟ್ ಆಬುದಲ್ಲಿ ಯಾರು ಒಂದು ದಿನ ನಡೆದು ಹೋಗ್ತಾರಲ್ರಿ, 1,000 ಹಸುವನ್ನು ದಾನ ಮಾಡಿ ಪುಣ್ಯ ಬಂದು. ನೀವು ಯಾರು ಎಲ್ಲಿರೋದ್ರಿ, ಯಾವ ಪೋಸ್ಟ್, ಏನು ಇಂಪಾರ್ಟೆಂಟ್ ಇಲ್ಲ. ನಿಮ್ಮನ್ನು ಕರ್ಕೊಂಬಂದವ್ರು ಯಾರು ಇಂಪಾರ್ಟೆಂಟ್ ಇಲ್ಲ, ಸ್ವಯಂ ಪರಮಾತ್ಮ. 35 ವರ್ಷ ಮುಂಚೆ ನನಗೆ ಪರಮಾತ್ಮ ಕರ್ಕೊಂಬಂದಿದ್ದೆ ಬಿಜಾಪುರ. ಈಗ ನಿಮಿತ್ತ ಅಣ್ಣವ್ರು ಇದ್ದಾರೆ, ಒಬ್ರು ನಿಮಿತ್ತ ಇರ್ತಾರೆ, ಬಟ್ ಕರ್ಕೊಂಬಂದವ್ ಪರಮಾತ್ಮ. ಇಷ್ಟು ದೂರ ಬಂದ್ರಲ್ಲ, ಹೋಗೋ ಮುಂದೆ 5 ಬಂಗಾರದ ಮಾತು ನೆನ್ಪಿಟ್ರೆ ಸಾಕು. ಮುಂಚೆ ಮಾಡ್ತಿದ್ರೆ ಮಾಡಿ, ಇಲ್ಲಾಂದ್ರೆ ಸ್ಟಾರ್ಟ್ ಮಾಡಿ. ಇದರಿಂದ 2 ಲಾಭದ, ಮೈಂಡು ಮತ್ತು ಹೆಲ್ತ್ 2 ಓಕೆ ಇರುತ್ತೆ. ಮತ್ತು 5 ಊಟದ ಬಗ್ಗೆ ಮಾತು, ಭಾಳ ಸಿಂಪಲ್ ಮಾತು. ಬೆಳಗ್ಗೆ ಎದ್ದ ತಕ್ಷಣ ಅಥವಾ 1 ಗಂಟೆ ಬಿಟ್ಟು 2 ಗಂಟೆ ಬಿಟ್ಟು 1 ಗ್ಲಾಸ್ ಬಿಸಿನೀರು ತೊಗೋಬೇಕು. ಆ ನೀರು ಹೆಂಗಿರ್ಬೇಕಂದ್ರೆ ಉಗುರು ಬೆಚ್ಚಗಿರ್ಬೇಕು. ನೀರು ಹೆಂಗೆ ಕುಡಿಬೇಕಂದ್ರೆ ಕೂತ್ಕೊಂಡು ನಿಧಾನವಾಗಿ ಕುಡಿಬೇಕು. ನಂತರ ಡೇ ಟೈಮ್ದಾಗ ನೀವು ನಾರ್ಮಲ್ ನೀರು ಕುಡೀರಿ, ಬಟ್ ನೀರು ಕುಡಿ ಪದ್ಧತಿ ಯಾವಾಗಲೂ ಕೂತ್ಕೊಂಡೆ. ಊಟಕ್ಕಿಂತ ಮುಂಚೆ ಇಷ್ಟು ತರಕಾರಿಯನ್ನು ತಿರ್ಲೇಬೇಕು ಕಂಪಲ್ಸರಿ. ಅದು ತಿಂದೇ ಊಟ ಮಾಡೋದು. ನೇಚರಿಂದ ಬಂದಂಥ ತೊಗೊಳ್ಳಿ, ನಿಧಾನವಾಗಿ ಹೆಚ್ಚು ಮಾಡ್ಕೊತ ಹೋಗಿ. ಟೊಮೆಟೊ, ಗಜ್ಜರಿ, ಸೌತೆಕಾಯಿ, ನೀವೇನು ತಿರ್ಲಕ್ಕೆ ಆಗ್ತಿತ್ತು. ರಾತ್ರಿ ಊಟ ಮನ್ಕೊಳ್ಗಿಂತ 2 ಗಂಟೆ ಮುಂಚೆ ಆಗಬೇಕು. ರಾತ್ರಿ ಊಟ ಕಡಿಮೆ, ಡೇ ಟೈಮ್ಗಿಂತ ಕಡಿಮೆ ಮಾಡಬೇಕು. ಬೆಳಗ್ಗೆ ಫುಲ್ ಫಸ್ಟ್ ಕ್ಲಾಸ್ ಉಣ್ಣಿ, ಮಧ್ಯಾಹ್ನ ಕಡಿಮೆ, ಏನು ಕಡಿಮೆ. ಸಕ್ಕರೆ ಎಲ್ಲಿ ಇದೆಯಲ್ಲ, ಆ ಸಕ್ಕರೆ ಜಾಗದಲ್ಲಿ ಕಪ್ಪು ಬೆಲ್ಲ. ಸಕ್ಕರೆ ತರಲೇಬೇಡ, ಬಹಳ ನುಕ್ಸಾನ ಮಾಡುತ್ತೆ. ಉಪ್ಪು, ಸೇಂದ್ರ ಲವಣ ಉಪ್ಪು ಯೂಸ್ ಮಾಡಿ. ಮೈದಾ ಹಿಟ್ಟನ್ನು ಯೂಸ್ ಮಾಡಿ. ಊಟದಲ್ಲಿ ಒಂದು ಸಿಸ್ಟಮ್ ಕಲ್ತ್ಬಿಡಿ. ಇಲ್ಲಿ ಮೊಬೈಲು, ಇಲ್ಲಿ ಊಟ, ಇಲ್ಲಿ TV ಇಲ್ಲ. ಎಮರ್ಜೆನ್ಸಿ ಇದೆಯಾ ಅವ್ರಿಗೆ ಹೇಳಿ ನಾವು ಊಟ ಮಾಡಿ ಫೋನ್ ಮಾಡಿ. ಡಾಕ್ಟರ್ಸಿಗೆ ಮಾತ್ರ ಎಮರ್ಜೆನ್ಸಿ ಇರ್ತದೆ, ಉಳ್ಕಿದವ್ರಿಗೆ ಯಾರೂ ಇರೋಲ್ಲ. ಮೆಸೇಜ್ ತೊಗೋಬೋದು, ನಂತರ ಊಟ ಮಾಡಿ. ತಪ್ಪಲು ಪಳ್ಳೆಗಳನ್ನು ಯೂಸ್ ಮಾಡಿ. ಯಾವ್ಯಾವ ಸೀಸನ್ದಾಗ ನಿಮ್ಗೆ ಯಾವ ಸಿಗ್ತದೆ, ಕ್ಯಾಲ್ಸಿಯಂ ಹೆಚ್ಚಾಗ್ತದೆ. ಊಟ ಆದಂದ್ರೆ ಇಷ್ಟು ಹೇಳ್ತೀನಿ, ಆ ಎಳ್ಳು ಏನು ಮಾಡ್ತದೆ, ಕ್ಯಾಲ್ಸಿಯಂ ಹೆಚ್ಚು ಮಾಡ್ತದೆ. 10 ಪಟ್ಟು ಹಾಲಿನಕ್ಕಿಂತ ಹೆಚ್ಚು ಕ್ಯಾಲ್ಸಿಯಮು ಎಳ್ಳೆಲ್ಲಿದೆ. ಎಳ್ಳು, ಕಪ್ಪೆಳ್ಳು, ಬಿಳಿಯಾಳು ಯಾವ ಸಿಗ್ತದೆ ಯೂಸ್ ಮಾಡಿ. ಮತ್ತು ಭಾಳ ಇಂಪಾರ್ಟೆಂಟ್ ಏನಂದರೆ, ಊಟದಲ್ಲಿ ಶಿವನಿಗೆ ಅರ್ಪಣೆ ಮಾಡಿ ಶುದ್ಧ ಊಟವನ್ನೇ ಮಾಡಿ. ನಾವು ಹೆಂಗೆ ಪ್ರಸಾದ ಕೊಡ್ತೀವಲ್ಲ ಶಿವನಿಗೆ, ಅದನ್ನೇ ಊಟ. ಇನ್ನು ನೀವು ಮೌಂಟ್ ಆಬುದಿಂದ ಊರಿಗೆ ಹೋದ ತಕ್ಷಣ ನಿಮ್ಗೆ ಕೇಳ್ತಾರೆ ಏನು ತೊಗೊಂಬಂದ್ರಿ ಅಂತ ಹೇಳಿ. 5 ಮಾತು. ಬೆಳಗ್ಗೆ 5 ಗಂಟೆಗೆ ಕೇಳಿ. ಯಾರು ಮೊದಲು 5ಕ್ಕೆ ಕೇಳ್ತಿರೋದು 4 ಗಂಟೆ. ನಾ 3 ಗಂಟೆಗೆ 36 ವರ್ಷದಿಂದ ಹೇಳ್ತಾ ಇದ್ದೀನಿ. 18 ಗಂಟೆ ಸೇವ್ ಮಾಡ್ತಿದ್ದೀನಿ. ಎನರ್ಜಿ ಬರ್ತದೆ, ಶಕ್ತಿ ಸಿಗ್ತದೆ ಮೆಡಿಟೇಷನಿಂದ. 5ಕ್ಕೆ ಎದ್ದು ಮುಖ ತಕ್ಕೊಂಡು 15 ನಿಮಿಷ ಮೆಡಿಟೇಷನ್ ಮಾಡಿ. ಇದರಿಂದ 2 ಲಾಭ ಅದ. ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಊಟ ಮಾಡೋ ಮುಂದೆ ಸೈಲೆಂಟಾಗಿ ಊಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ರಾತ್ರಿ 10 ಗಂಟೆಗೆ ಮನ್ಕೊಳ್ಳೋದು. ಎಮರ್ಜೆನ್ಸಿ ಇದೆ, ನೋ ಪ್ರಾಬ್ಲಮ್. 9 ಗಂಟೆಗೆ ಮನ್ಕೊಳ್ಳೋದು ವಜ್ರ, 10 ಗಂಟೆಗೆ ಮನ್ಕೊಳ್ಳೋದು ಬಂಗಾರ, 10ವರೆಗೆ ಬೆಳ್ಳಿ, 11 ಕಬ್ಬಣ, 12 ರಾಕ್ಷಸ. ಎಮರ್ಜೆನ್ಸಿ ಇದೆಯಾ 24 ಗಂಟೆ ಎಚ್ಚರ ಇದೆ. ಮನ್ಕೊಳ್ಳೋ ಮುಂದೆ ಒಂದು ಸಣ್ಣ ಕೆಲಸ. 5 ವರ್ಷದವ್ರು ಅಣ್ಣವ್ರ ಪಾಟೀಲ್ ಅಣ್ಣವ್ರು 5 ವರ್ಷ ಹೆಂಗಿದ್ರಿ ನೀವು? 5 ವರ್ಷ ಹೆಂಗಿದೆ ನಿಮ್ಮ ಮಗು, ಹೆಂಗಿರ್ತದೆ? 5 ನಿಮಿಷ ರಾತ್ರಿ 6 ಗಂಟೆಗೆ ಹೆಲ್ಪ್ ಮಾಡ್ತದೆ. 5 ಗಂಟೆ ಮೆಡಿಟೇಷನ್ ಮಾಡಿ, 5 ನಿಮಿಷ ಮೆಡಿಟೇಷನ್ ಮಾಡಿ ಮನ್ಕೊಂಡಿದ್ದು ರಾತ್ರಿ 6 ಗಂಟೆಗೆ ನಿದ್ದಿಗೆ ಹೆಲ್ಪ್ ಆಗ್ತದೆ. ಸೌಂಡ್ ಸ್ಲೀಪ್ ಆಗ್ತದೆ. ಎಲ್ಲ ಮರ್ತ್ಬಿಡಿ. ನಿಮ್ಗೆ ಎಷ್ಟು ಕೇಸ್ ಇದ್ದಾವೆ ನಾಳೆಗೆ ಹೋಗೋದು, ಇವತ್ತು ಮನ್ಕೋಬೇಕು. 4ನೇದು, ಈ ಭೂಮಿಯಲ್ಲಿ ನಿಜವಾದ ಸುಖಿ ವ್ಯಕ್ತಿ ಯಾರಂದರೆ, ಭಾಳ ಶ್ರೀಮಂತಿದ್ದವರು, ದುಡ್ಡಿದ್ದವರು ಶ್ರೀಮಂತರಿಲ್ಲ. ಮನಸ್ಸು ಕಂಟ್ರೋಲ್ ಮಾಡೋರು ಸುಖಿ ಇದ್ದಾರೆ. ನೀವು ಇಲ್ಲಿಂದ ಹೋಗಿ ಒಂದು ಸಣ್ಣ ಕೆಲಸ ಮಾಡಿರಿ, ನಮ್ಮ ಸಾಹೇಬರು ಮಾಡ್ತಾರೆ. ಅರ್ಧ ಗಂಟೆ ಡೈಲಿ ಕ್ಲಾಸಿಗೆ ಹೋಗಿ ಬ್ರಹ್ಮಕುಮಾರಿ. ಇದೇನೋ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಮ್ದು ಬೇರೆ ನಿಮ್ದು ಬೇರೆ ಏನೂ ಇಲ್ಲ, ಎಲ್ಲ ಪರಮಾತ್ಮ ಜ್ಞಾನನಿದೆ ಅಂತ. 5ನೇದು, ನಾವೆಲ್ಲರೂ ಹೆಲ್ದಿಯಾಗಿರ್ಬೇಕಂದ್ರೆ 5 ಮಾತ್ರೆ ತೊಗೋಬೇಕು. ಒಂದು ಸ್ವಲ್ಪ ನಗುಮುಖ ಮಾಡಿ ನೋಡೋಣ. ಫಸ್ಟ್ ಮಾತ್ರೆ ತಾಳಿದವನು ಬಾಳೆಯನು. 2ನೇದು ಪ್ರೀತಿ, ಎಲ್ಲರನ್ನ ಪ್ರೀತಿ ಮಾಡಿ. 3ನೇದು ಶಾಂತಿ, ನಿಮ್ಮ ಮುಖದಾಗ ಗುಲಾಬಿ ಇರಬೇಕು. ಏನಂದ್ರೆ ಅವ್ರ ಹೆಸರಿದ್ದು ಪ್ರೇಮ. ಮಂದಿ ಮಾತಾಡಬೇಕು. ಯಾವ ಪ್ರೇಮ ನೋಡ್ರಿ, ಯಾವಾಗಲೂ ನಕ್ಕೋತಿರ್ತಾರೆ, ನಿಮ್ಮ ಬಗ್ಗೆ ಮಾತಾಡಬೇಕು. 4ನೇದು ಖುಷಿ. ಇದನ್ನೂ ತಂದಿಲ್ಲ ನಾವು, ಬರೋ ಮುಂದೆ ಇನ್ನೂ ತಂದಿಲ್ಲ. ಕೊರೋನಾದಲ್ಲಿ ಒಬ್ಬ ವ್ಯಕ್ತಿ ಹತ್ರ 500 ಕೋಟಿ ರೂಪಾಯಿ ಪ್ರಾಕ್ಟಿಕಲ್, 150 ರೂಪಾಯಿ ಕೆಲಸಕ್ಕೆ ಬರಲಿಲ್ಲ, ಅಕ್ಷಯ ಕೊಡಲಿಲ್ಲ. ಜೊತೆಯಲ್ಲಿ ಪುಣ್ಯ ಬರ್ತದೆ. 5ನೇದು ಸಂತುಷ್ಟತೆ. ಮನೆಯಲ್ಲಿ ಅಕ್ಕೋರ ಹೆಸರೆಲ್ಲ ಖುಷಿ, ಅಣ್ಣವ್ರ ಹೆಸರೆಲ್ಲ ಪ್ರೇಮ, ಮಗಳಿದ್ರೆ ಶಾಂತಿ, ಮಗ ಇದ್ದರೆ ಖುಷಿ, ಸಂತೋಷ. ಆ ಭಗವಂತ ನಿಮ್ಗೆ 5 ಕೈ ಕೊಟ್ಟಾನೆ, ಯಾವಾಗ ಹಿಂಗಿರಲಿ. ನಿಮ್ಮನ್ನು ನೋಡ್ಕೊರಿ, ಮತ್ತವ್ರ ಬಗ್ಗೆ ಮಾತಾಡಬೇಡ್ರಿ. 3ನೇದು ಹರಿ ನೀರಾಗಲಿ, ಲಕ್ಷ್ಮಿ ಆಗಲಿ, ವರದಾನ. ಲಾಸ್ಟ್ನಲ್ಲಿ 4 ಫ್ಯಾಕ್ಟ್ರಿ, ಲೈಸ್ ಫ್ಯಾಕ್ಟ್ರಿ, ಇಲ್ಲಿ ಶುಗರ್ ಫ್ಯಾಕ್ಟ್ರಿ, ಲವ್ ಫ್ಯಾಕ್ಟ್ರಿ, ಇಲ್ಲಿ ಪವರ್ ಫ್ಯಾಕ್ಟ್ರಿ. ಅಣ್ಣವ್ರೊಂದು ಪುಸ್ತಕ ಕೊಡಿಸ್ತಾರೆ ನಿಮಗೆ, ಬ್ರಹ್ಮಬಾಬಾ ಜೀವನ ಚರಿತ್ರೆ. ಭಾಳ ಸುಂದರ ಪುಸ್ತಕ ಇದೆ. ಒಂದು ಅದನ್ನು ತೊಗೊಂಡ್ರೆ ಏನಾದ್ರೆ, ಒಂದು ಫೋಟೋ ವೈರ್ ಏನಾದ್ರು ಪರಮಾತ್ಮ. ಆ ಫೋಟೋದಲ್ಲಿ ಏನು ಹೇಳ್ತಾರೆ, ನಾ ಅದೇನೆ ಅಂತ ಹೇಳಿ
ಎಲ್ಲಿ ಮನ್ಕೋತ ಹಚ್ಕೊಂಡ್ಬಿಡ್ರಿ ಎದ್ದ ತಕ್ಷಣ. ನಾನು ಇಲ್ಲಿ ಬಂದು 34 ವರ್ಷ ಆಯಿತು, ಬ್ರಹ್ಮಕುಮಾರಿ ಜಾಯಿನ್ ಮಾಡಿ 36 ವರ್ಷ ಆಯಿತು. ಇಷ್ಟು ಕೊಟ್ಟಿದ್ದಾನೆ ಪರಮಾತ್ಮ, ಅನ್ಲಿಮಿಟೆಡ್. ನೀವು ತುಂಬ ಪುಣ್ಯ ಮಾಡಿರಿ, ಮೋಟ್ರ್ ಬಂದಿದೆ. ಎಷ್ಟನೇ ತಾರೀಕು ನಾವು ಹೋಗೋದು? 16. ಮತ್ತೊಂದು ಸಲ ಭೇಟಿ ಆಯ್ತು ಅಂತ ಹೇಳ್ತೀನಿ. ಬೇರೆ ये हमारा गाँव से है खास। हाँ सर.